ನಮಸ್ಕಾರ ಎಲ್ಲ ಚಾಲಕ ಸಹೋದರ ಸಹೋದರಿಯರಿಗೆ. ಕೆಲವು ಜಾಗಗಳಲ್ಲಿ ಗ್ಯಾಸ್ ಸಿಗದೆ ಸೌದೆ ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಊಟ ಮಾಡಲೇಬೇಕು. ಊಟ ಮಾಡಲಿಲ್ಲ ಅಂದ್ರೆ ನಡೀತದ. ಹಾಗಾಗಿ ಯಾವ ಮೂಲಕವಾಗಿ ಆದರೂ ಅಡುಗೆ ಮಾಡ್ಕೊಳ್ಳೇಬೇಕು. ನಾವು ಕೂಡ ಇಲ್ಲೊಂದು ಸ್ಥಳದಲ್ಲಿ ಗಾಡಿನ ನಿಲ್ಲಿಸಿ ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡ್ಕೊಂಡು ಜೊತೆಗೆ ಗೋವಿನ ಜೋಳದ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮನೆಯಿಂದ ಸ್ವಲ್ಪ ಹಿಟ್ಟು ತೊಗೊಂಬಂದಿದ್ದೀನಿ. ಗೊಂಜಾಳದ ಹಿಟ್ಟು ಅಂತಾರೆ, ಗೋವಿನ ಜೋಳದ ಹಿಟ್ಟನ್ನು ತಗೊಂಬಂದಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಒಟ್ಟಿನಾಗಿ ರೈಸ್ ತಿಂದು ಸಾಕಾಗಿ ರೊಟ್ಟಿನ ತಿನ್ನಬೇಕು ಅಂತ ಈ ರೀತಿಯಾಗಿ ವಾಹನದಲ್ಲೇ ರೊಟ್ಟಿ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಉತ್ತರ ಕರ್ನಾಟಕದ ಸಹೋದರರು ಈ ರೀತಿ ರೊಟ್ಟಿನ ಮಾಡ್ಕೋಬಹುದು. ಏನಂದರೆ ರೊಟ್ಟಿ ಸ್ವಲ್ಪ ಒಂದೊಂದು ರೊಟ್ಟಿನ ಒಂದೊಂದು ಕೆಜಿ ಇದ್ದಾವೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸಿ ತಿಂದರೆ ಮಾತ್ರ ಚೆನ್ನಾಗಿರ್ತದೆ. ಇಲ್ಲಾಂದರೆ ದಪ್ಪ ಇದ್ದರೆ ಹಿಟ್ಟು ಹಾಗೆ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರ್ತವೆ. ನೋಡೋದಕ್ಕೆ ಮಾತ್ರ ಈ ರೀತಿ ಇದ್ದಾವೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸ್ಮೆಲ್ಲು ಚೆನ್ನಾಗಿದೆ. ವಾವ್, ಅದ್ಭುತವಾಗಿದೆ. ರೊಟ್ಟಿನ ಕಲ್ಸ್ಕೊಂಡು ತಿನ್ನೋದರಲ್ಲಿರುವಂತಹ ಮಜಾನೇ ಬೇರೆ. ಇದು ಸಾಂಬಾರು ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಪಲ್ಯ ಗಟ್ಟಿಗಾಗ್ಬಿಡ್ತು, ಮೊಟ್ಟೆ ಪಲ್ಯ. ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ. ಬೆಳಗ್ಗೆ ಎದ್ದು ಮತ್ತೆ ನಾವು ಬೆಂಗಳೂರು ಕಡೆಗೆ ಮುಖ ಮಾಡಿದ್ವು. ಈ ಒಂದು ಸುಂದರ ದೃಶ್ಯವನ್ನು ಸವಿಯುತ್ತಾ ಮುಂದೆ ಸಾಗುತ್ತಿದ್ದರೆ ಅದೆಷ್ಟು ಆನಂದ, ಅದೆಷ್ಟು ಸಂತೋಷ. ಈ ಕಾಡು ಮೇಡುಗಳಲ್ಲಿ ಅಂತೂ ಸಾಗುತ್ತಿರುವಾಗ ನನಗೆ ಆಗುವ ಸಂತೋಷನೇ ಹೇಳಿಕೊಳ್ಳಲಿಕ್ಕಾಗದು. ಇದರ ಜೊತೆಗೆ ಜಾಗೃತಿ ಕೂಡ ನಮಗಿರಬೇಕು. ಯಾಕಂದರೆ ಕಾಡು ಮೇಡುಗಳಲ್ಲಿ ಹೋಗುವಾಗ ಎಲ್ಲಂದರಲ್ಲಿ ವಾಹನ ನಿಲ್ಲಿಸೋದಾಗಲಿ ಅಥವಾ ಕೆಳಗಡೆ ಇಳಿಯೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಕಾಡು ಪ್ರಾಣಿಗಳು ಯಾವ ಸಮಯದಲ್ಲಿ ಯಾವ ಕಡೆಯಿಂದ ಬರ್ತವೆ ಗೊತ್ತಾಗುತ್ತಿಲ್ಲ. ನೋಡಿ, ಇಲ್ಲಿ ಗಜಕೇಶರಿ ರೋಡಿನತ್ತ ಮುಖ ಮಾಡಿದ್ದಾನೆ. ಯಾಮಾರಿದರೆ ಕೊಡ್ತಾ ಇದ್ರೆ ತಗೊತಾ ಇರಬೇಕು. ನೋಡಿ, ಮುಗ್ಧ ಪ್ರಾಣಿಗಳು ಸಹ ಇಲ್ಲಿ ಸುಚಂದವಾಗಿ ಮೇಯ್ತಾ ಇದೆ. ಕೆಲವು ಸಾರಿ ಈ ಪ್ರಾಣಿಗಳು ರೋಡನ್ನು ಕ್ರಾಸ್ ಮಾಡ್ತಾ ಇರ್ತವೆ. ಹಾಗೆ ಕಾಡು ಪ್ರದೇಶವನ್ನು ಪಾಸಾಗಿ ಮುಂದೆ ಬರ್ತಿದ್ದ ಹಾಗೆ ಭತ್ತದ ಪೈರಿನ ತೋಟವೊಂದನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅದೆಷ್ಟು ಆನಂದ. ಕೆಲವೊಂದು ಸಾರಿ ಹೋಟೆಲ್ ಅಥವಾ ಮನೆಯಲ್ಲಿ ತಟ್ಟೆಗೆ ಹಾಕಿಕೊಂಡಂತಹ ಆಹಾರ ಜಾಸ್ತಿ ಆಗಿಬಿಟ್ರೆ ಹಾಗೆ ಕೈ ತೊಳ್ಕೊಂಡು ಬಿಡ್ತೇವೆ. ಆಹಾರ ತಟ್ಟೆಗೆ ಹಾಕಿಸಿಕೊಳ್ಳುವ ಮೊದಲೇ ಕಡಿಮೆ ಹಾಕಿಸಿಕೊಳ್ಳೋಣ. ಉಳಿದ ಆಹಾರ ಮತ್ತೊಬ್ಬರಿಗೆ ಆಗಬಹುದು. ಅಲ್ಲದೆ ಅನ್ನದಾತ ಬೆಳೆದ ಆಹಾರಕ್ಕೆ ಗೌರವ ಕೊಟ್ಟಂತಾಗುತ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.